ಎಸ್, ನಾವು ಮೆಟೀರಿಯಲ್ಸ್ ಅಲ್ಲಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂದ್ರೆ ಏನು ಅಂತೆಲ್ಲ ನೋಡಿದ್ವಿ ಅಲ್ವಾ. ಸೊ ನೆಕ್ಸ್ಟ್ ನಾವು ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ನ ನೋಡೋಣ. ಓಕೆ, ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಅಲ್ಲಿ ನಾವು ಫಸ್ಟ್ ಕ್ವೆಶನ್ ಓಕೆ ಅಪ್ ಟು ಎಷ್ಟು 12 of 15 ಅವರ್. ಓಕೆ, ಸೊ ಎಲ್ಲದಕ್ಕೂ ಆನ್ಸರ್ ಸಮೇತ ನೋಡೋಣ. ಓಕೆ, ಸೊ ಫಸ್ಟ್ ಕ್ವೆಶನ್ ಓಕೆ ಎಕ್ಸರ್ಸೈಸ್ with answer. Okay na. So ಈ exercise problem ಅಲ್ಲಿ first question is which of the following can be beaten into thin sheet? Which of the following can be beaten into thin sheet? Thin sheets ಯಾವ್ದು ಅಂತ ಕೊಟ್ಟಿದ್ದಾರೆ. ಓಕೆನಾ, ಸೊ ಇದಕ್ಕೆ ಆಪ್ಷನ್ಸ್ ಸಹ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಆರ್ ಆಪ್ಷನ್ ಎ ಜಿಂಕ್, ಆಪ್ಷನ್ ಬಿ ಫಾಸ್ಫರಸ್, option C sulfur, option D oxygen. ಓಕೆನಾ, ಸೊ ಇದರಲ್ಲಿ ಯಾವುದು ನಾವು ಥಿನ್ ಶೀಟ್ ಆಗಿ ನಾವು ಹ್ಯಾಮರ್ ಅಲ್ಲಿ ಓಡಿದ್ರೆ ಯಾವುದು ನಮಗೆ ಥಿನ್ ಶೀಟ್ ಆಗಿ ಬರುತ್ತೆ, ಶೀಟ್ ಆಗುತ್ತೆ ಹ್ಯಾಮರ್ ಅಲ್ಲಿ ಓಡಿದ್ರೆ ನಮಗೆ ಯಾವುದು ಥಿನ್ ಶೀಟ್ ಆಗುತ್ತೆ ಅಂದ್ರೆ ಆನ್ಸರ್ ಇಸ್ ಜಿಂಕ್. ಓಕೆ, ಜಿಂಕ್. ಜಿಂಕ್ ಅನ್ನೋದನ್ನ ನಾವು ಹ್ಯಾಮರ್ ಅಲ್ಲಿ ಬೀಟ್ ಮಾಡಿದ್ರೆ ನಮಗೆ ಒಂದು ಥಿನ್ ಶೀಟ್ ಆಗಿ ಆಗುತ್ತೆ. ಓಕೆನಾ, ಅಂಡ್ ಸೆಕೆಂಡ್ ಒನ್ ಕ್ವೆಶ್ಚನ್ ನಂಬರ್ 2. Which of the following statements is correct? Is correct. ಯಾವ ಸ್ಟೇಟ್ಮೆಂಟ್ ಇದರಲ್ಲಿ ಕರೆಕ್ಟ್ ಆಗಿದೆ ಅಂತ ಕ್ವೆಶ್ಚನ್. ಓಕೆ, ಸೊ ಆಪ್ಷನ್ ಎ ಇಸ್ ಆಲ್ ಮೆಟಲ್ಸ್ are ductile. So B is all non-metals are ductile. C1 is generally metals are ductile, and D1 is some non-metals are ductile. ಓಕೆನಾ, ಸೊ ಇದಕ್ಕೆ ಆನ್ಸರ್ ಓಕೆ ಎಲ್ಲಾ ಮೆಟಲ್ಸ್ ಡಕ್ಟೈಲ್ ಅಂತ ಹೇಳ್ತೀವ ನಾವು, ಎಲ್ಲಾ ನಾನ್ ಮೆಟಲ್ಸ್ ನಾವು ಡಕ್ಟೈಲ್ ಅಂತ ಹೇಳ್ತೀವ, ಅಥವಾ ಮೆಟಲ್ಸ್ ನಾವು ಡಕ್ಟೈಲ್ ಅಂತ ಹೇಳ್ತೀವ, ಅಥವಾ ನಾನ್ ಮೆಟಲ್ಸ್ ನಾವು ಡಕ್ಟೈಲ್ ಅಂತ ಹೇಳ್ತೀವ ಅಂತ. ಡಕ್ಟೈಲ್ ಅಂದ್ರೆ ಏನು ಅಂದ್ರೆ ಅದನ್ನ ನಾವು ಡ್ರಾ ಮಾಡ್ಬೋದು ಒಂದು ವೈರ್ ಆಗಿ. ಓಕೆ, ಡ್ರಾನ್ ಮಾಡ್ಬೋದು ಅದನ್ನ ಒಂದು ವೈರ್ ಆಗಿ. ಒಂದು ಮೆಟಲ್ ನಾವು ಹೀಟ್ ಮಾಡಿದ್ರೆ ಅದನ್ನ ನಾವು ಈಸಿಯಾಗಿ ಡ್ರಾ ಮಾಡ್ಬೋದು ಒಂದು ವೈರ್ ಆಗಿ. ಅದನ್ನ ನಾವು ಡಕ್ಟೈಲಿಟಿ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಆನ್ಸರ್ ಇಸ್ ಜನರಲಿ ಮೆಟಲ್ಸ್ ಆರ್ ಡಕ್ಟೈಲ್. ಆನ್ಸರ್ ಇಸ್ and C. Answer is C, that is generally metals are ductile. ಜನರಲಿ ಮೆಟಲ್ಸ್ ಆರ್ ಡಕ್ಟೈಲ್. ನಾವು ಎಲ್ಲಾ ಮೆಟಲ್ ಡಕ್ಟೈಲ್ ಅಂತ ಹೇಳಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಾನ್ ಮೆಟಲ್ಸ್ ಅನ್ನೋವು ಡಕ್ಟೈಲ್ ಅಲ್ವೇ ಅಲ್ಲ. ಓಕೆ, ಅಂಡ್ ಇಲ್ಲಿ ಸಹ ಸಮ್ ನಾನ್ ಮೆಟಲ್ಸ್ ಡಕ್ಟೈಲ್ ಅಲ್ಲ ಅಂತ ಹೇಳಿದಾಗ
ಸಮ್ ನಾನ್ ಮೆಟಲ್ಸ್ ಆರ್ ಡಕ್ಟೈಲ್ ಅಂತ ಯಾವ ರೀತಿ ಆಗುತ್ತೆ? ಇಲ್ಲ ಅಲ್ವಾ. ಸೊ ಎಲ್ಲಾ ಮೆಟಲ್ಸ್ ಡಕ್ಟೈಲ್ ಅಲ್ವೇ ಅಲ್ಲ. ಯಾಕೆ ಅಂದ್ರೆ ಅದರಲ್ಲಿ ಮರ್ಕ್ಯೂರಿ ಅಂದು ಇದೆ. ಓಕೆ, ಸೊ ಅದು ನಮ್ಮ ರೂಮ್ ಟೆಂಪರೇಚರ್ ಅಲ್ಲಿ, ಓಕೆ, ರೂಮ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋ ಓನ್ಲಿ ಮೆಟಲ್ ಅಂತ ನಾವು ಹೇಳ್ಬೋದು. ಸೊ ಅಲ್ಲಿ ನಾವು ಅದನ್ನ ಆ ಲಿಕ್ವಿಡ್ ಅನ್ನೋದನ್ನ ನಾವು ಡಕ್ಟೈಲ್ ಮಾಡಕ್ಕೆ ಆಗಲ್ಲ. ಅಂದ್ರೆ ಒಂದು ತಿನ್, ಓಕೆ, ತಿನ್ ವೈರ್ ಆಗಿ ನಾವು ಅದನ್ನ ಡ್ರಾನ್ ಮಾಡಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಮೆಟಲ್ಸ್ ಅನ್ನೋವು ಕೆಲವೊಂದು ಜನರಲಿ ಮೆಟಲ್ಸ್ ಡಕ್ಟೈಲ್ ಅಂತ ಹೇಳ್ಬೋದು. ಓಕೆ, ಸೊ however mercury metal a liquid at room temperature cannot be drawn into wires and is not ductile. ಸೊ ನಾನು ನಿಮ್ಗೆ ಹೇಳ್ತಾ ಇಲ್ವಾ ಮರ್ಕ್ಯೂರಿ ಅಂತ. ಸೊ ಅದು ರೂಮ್ ಟೆಂಪರೇಚರ್ ಅಲ್ಲಿ ನಮ್ಗೆ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಓಕೆ, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅದು, ಸೊ ಇದು ಮೆಟಲ್ಲೇ, ಓಕೆನಾ, ಮೆಟಲ್ಲೇ, ಬಟ್ ನಮ್ಗೆ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ ಅಟ್ ರೂಮ್ ಟೆಂಪರೇಚರ್ ಇಲ್ಲಿ. ಸೊ ಕೆನಾಟ್ ಬಿ ಡ್ರಾನ್ ಇಂಟು ವೈರ್ಸ್ ಆಗಿ ನಾವು ಈ ಮರ್ಕ್ಯೂರನ್ನ ಡ್ರಾ ಮಾಡಕ್ಕೆ ಆಗಲ್ಲ. ಅಂಡ್ ಇದು ಡಕ್ಟೈಲ್ ಅಲ್ಲ. ಸೊ ಅದಕ್ಕೋಸ್ಕರನೇ ಜನರಲಿ ಮೆಟಲ್ಸ್ ಆರ್ ಡಕ್ಟೈಲ್ ಅಂತ ಹೇಳ್ತೀವಿ. ಓಕೆನಾ. ಅಂಡ್ ನೆಕ್ಸ್ಟ್ ಕ್ವೆಶನ್ ಇಸ್ ಫಿಲ್ಲಿಂಗ್ ದ ಬ್ಲಾಂಕ್ಸ್. Third question is fill in the blanks. So first one, A. Phosphorus is a very dash non-metal. Phosphorus is a very dash non-metal. Okay, and second one is metals are dash conductors of heat and dash. And C1 is iron is dash reactive than copper. Okay, and D1 is metals react with acids to produce dash gas. Okay, these are the filling the blanks. So phosphorus ಅನ್ನೋದು is a very dash non-metal. ಅಂದ್ರೆ ಯಾವುದು ಇಲ್ಲಿ ಆನ್ಸರ್ ಆಗಬೇಕು ಅಂದ್ರೆ ರಿಯಾಕ್ಟಿವ್ ನಾನ್ ಮೆಟಲ್ ಅಂತ ಹೇಳ್ಬೇಕಿದು. ದಿಸ್ ಇಸ್ ರಿಯಾಕ್ಟಿವ್ ನಾನ್ ಮೆಟಲ್. ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ ನಾವು ಮೆಟಲ್ಸ್ ಆರ್ ಡ್ಯಾಶ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಸೊ ಇಲ್ಲಿ ನಾವು ಮೆಟಲ್ಸ್ ಅನ್ನೋವು ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಮೆಟಲ್ಸ್ ಅನ್ನೋವು ಎಲೆಕ್ಟ್ರಿಸಿಟಿನ ಮತ್ತೆ ಹೀಟ್ ಅನ್ನೋದನ್ನ ಕಂಡಕ್ಟ್ ಮಾಡುತ್ತೆ ಅಂತ. ಐರನ್ ಈಸ್ ಡ್ಯಾಶ್ ರಿಯಾಕ್ಟಿವ್ ದ್ಯಾನ್
ಕಾಪರ್. ಸೊ ಐರನ್ ಅನ್ನೋದು ಮೋರ್ ರಿಯಾಕ್ಟಿವ್. ನಾನು ನಿಮ್ಗೆ ಯಾವಾಗಲೂ ಹೇಳ್ದಲ್ವಾ, ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್ ದನ್ Fe is less reactive than zinc. ಸೊ ಇಲ್ಲಿ ಐರನ್ ಅನ್ನೋದು ಲೆಸ್ ರಿಯಾಕ್ಟಿವ್ ದನ್ ಕಾಪರ್ ಅಂತ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ಡಿ. ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್ ಟು ಪ್ರೊಡ್ಯೂಸ್, ಏನೇನ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸ್ ಅನ್ನೋದನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಮೆಟಲ್ಸ್ ಅನ್ನೋದು. ಓಕೆ, ಜಿಂಕ್ ಸಲ್ಫೇಟ್ ಮತ್ತೆ ಜಿಂಕ್ ಗ್ರಾನ್ಯುಲೇಟ್ಸ್, ಓಕೆ, ಕಾಪರ್ ಸಲ್ಫೇಟ್ ಅಂಡ್ ಜಿಂಕ್ ಗ್ರಾನ್ಯುಲೇಟ್ಸ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಯಾವ ರೀತಿ, ಓಕೆ, ಆಸಿಡ್ಸ್, ಓಕೆ, ಆಸಿಡ್ಸ್ ಜೊತೆ ರಿಯಾಕ್ಟ್ ಆಗಿ, ಆಸಿಡ್ಸ್ ಜೊತೆ ಮೀನ್ಸ್ ಸಲ್ಫ್ಯೂರಿಕ್ ಆಸಿಡ್ ಈ ತರ ರಿಯಾಕ್ಟ್ ಆಗಿ ನಮಗೆ ಹೈಡ್ರೋಜನ್ ಗ್ಯಾಸ್ ಅನ್ನೋದು ಅಲ್ಲಿ ಎವಾಲ್ವ್ ಆಗುತ್ತೆ. ನಿಮಗೆ ಟೇಬಲ್ ಅಲ್ಲಿ ಸಹ ನಾನು ನಿಮಗೆ ಹೇಳಿದೆ. ಓಕೆ, ಸೊ ಅಂಡ್ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಕ್ವೆಶ್ಚನ್ ನಂಬರ್ 4. Question number 4. Question number 4. Mark T. Okay, T ಅನ್ನೋದನ್ನ ಮಾರ್ಕ್ ಮಾಡಿ. If the statement is true and if is false. ಮಾರ್ಕ್ ಮಾಡಿ ಕೆಳಗಡೆ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ನ ಅಕಸ್ಮಾತ್ ಅದು ಟ್ರೂ ಅಂತ ನಿಮ್ಗೆ ಅನ್ಸಿದ್ರೆ ಟಿ ಅಂತ ರೆಪ್ರೆಸೆಂಟ್ ಮಾಡಿ, ಫಾಲ್ಸ್ ಅಂತ ಹೇಳಿದ್ರೆ ನಿಮ್ಗೆ ಎಫ್ ಇಂದ ರೆಪ್ರೆಸೆಂಟ್ ಮಾಡಿ ಅಂತ. ಓಕೆ, ಫಸ್ಟ್ ಒನ್ ಇಸ್ ಜನರಲಿ ನಾನ್ ಮೆಟಲ್ಸ್ react with acids. ಜನರಲ್ ಆಗಿ ನಾನ್ ಮೆಟಲ್ಸ್ ಅನ್ನೋವು ಆಸಿಡ್ಸ್ ಜೊತೆ ರಿಯಾಕ್ಟ್ ಆಗುತ್ತಾ ಅಂತ. ಓಕೆ, ಸೊ ಸೆಕೆಂಡ್ ಒನ್ ಬಿ ಇಸ್ ಸೋಡಿಯಂ ಇಸ್ ಎ ವೆರಿ ರಿಯಾಕ್ಟಿವ್ metal. So is the dash, and C is copper displays zinc from zinc sulfate solution. And D, coal can be drawn into wires. ಓಕೆನಾ? ಸೊ ಇಲ್ಲಿ ಮಾರ್ಕ್ ಮಾಡಿ ಟಿ ಅಂತ, ಅಕಸ್ಮಾತ್ ಈ ಸ್ಟೇಟ್ಮೆಂಟ್ಸು ಟ್ರೂ ಅಂತ ಹೇಳಿದ್ರೆ ನಿಮಗೆ ಟಿ ಅಂತ ಮಾರ್ಕ್ ಮಾಡಿ, ಫಾಲ್ಸ್ ಅಂತ ಹೇಳಿದ್ರೆ ಇಲ್ಲಿ ಎಫ್ ಅಂತ ನೀವು ಮಾಡಿ ಅಲ್ಲಿ ಮೆನ್ಷನ್ ಮಾಡಿ ಎಫ್ ಅಂತ. ಸೊ ಜನರಲಿ ನಾನ್ ಮೆಟಲ್ಸ್ ಅನ್ನೋವು ರಿಯಾಕ್ಟ್ಸ್ ವಿತ್ ಆಸಿಡ್ಸ್. ಅದು ಟ್ರೂ ಆರ್ ಫಾಲ್ಸ್ ಅಂತ ಹೇಳಿದ್ರೆ ಜನರಲಿ ನಾನ್ ಮೆಟಲ್ಸ್ ರಿಯಾಕ್ಟ್ ಆಗುತ್ತೆ ಎಲ್ಲಿ ಅಂದ್ರೆ ಬೇಸಿಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಆಸಿಡ್ಸ್ ಅನ್ನೋದು ಫಾಲ್ಸ್. ಓಕೆನಾ? ಸೊ ಜನರಲಿ ನಾನ್ ಮೆಟಲ್ಸ್ ಅನ್ನೋದು ರಿಯಾಕ್ಟ್ಸ್ ವಿತ್ ದ ಆಸಿಡ್ಸ್, ನಾಟ್ ವಿತ್ ದ ಬೇಸ್. ಸೊ ಹೀಗೆ ನಾಟ್ ವಿತ್ acids. Okay, it reacts with bases. Okay, bases ಜೊತೆ ಅದು react ಆಗುತ್ತೆ. And B. Okay, next one is B. So sodium is a very reactive metal.
ಸೊ ಸೋಡಿಯಂ ಅನ್ನೋದು ವೆರಿ ರಿಯಾಕ್ಟಿವ್ ಮೆಟಲ್. ಎಸ್, ಟ್ರೂ. ಸೋಡಿಯಂ ಅನ್ನೋದು ವೆರಿ ರಿಯಾಕ್ಟಿವ್ ಮೆಟಲ್. ಓಕೆ, ಸೊ ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್ ದನ್ ಐರನ್. ಐರನ್ ಇಸ್ ಲೆಸ್ ರಿಯಾಕ್ಟಿವ್ ದನ್ ಜಿಂಕ್. ಸೊ ಅಂದ್ರೆ ಇಲ್ಲೂ ಕಾಪರ್ ಅನ್ನೋದು ಲೆಸ್ ರಿಯಾಕ್ಟಿವ್. ಅದೇ ಝೆಡ್ ಅಂದ್ರೆ ಮೋರ್ ರಿಯಾಕ್ಟಿವ್. ಓಕೆ, ಸೊ ನಾವಿಲ್ಲಿ ಸೋಡಿಯಂ ಅಂತ ನೋಡಿದ್ರೆ, ಓಕೆ, Na ಅಂತ ನೋಡಿದ್ರೆ ನಾವು Na is a very reactive metal ಅಂತ ನಾವು ಹೇಳ್ಬೋದು. ಓಕೆ, ದಿಸ್ ಇಸ್ ವೆರಿ ರಿಯಾಕ್ಟಿವ್. ಸೊ ಅದಕ್ಕೆ ಟ್ರೂ. And copper displace zinc from a zinc sulfate solution. So copper ಅನ್ನೋದು ಡಿಸ್ಪ್ಲೇಸ್ ಮಾಡುತ್ತೆ ಜಿಂಕ್ ನ ಫ್ರಮ್ ಜಿಂಕ್ ಸಲ್ಫೇಟ್. ಸೊ ಯಾವಾಗ್ಲೂ ನಾವು ಇಲ್ಲಿ ನೋಡಿದ್ರೆ ಜಿಂಕ್ ಅನ್ನೋದು ಮೋರ್ ರಿಯಾಕ್ಟಿವ್. ಸೊ ಜಿಂಕ್ ಅನ್ನೋದು ಯಾವತ್ತೂ ಕಾಪರ್ ನ ರಿಪ್ಲೇಸ್ ಮಾಡುತ್ತೆ, ಡಿಸ್ಪ್ಲೇಸ್ ಮಾಡುತ್ತೆ ಹೊತ್ತು ಕಾಪರ್ ಅನ್ನೋದು ಜಿಂಕ್ ನ ಡಿಸ್ಪ್ಲೇಸ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಪರ್ ಅನ್ನೋದು ಲೆಸ್ ರಿಯಾಕ್ಟಿವ್, ಜಿಂಕ್ ಅನ್ನೋದು ಮೋರ್ ರಿಯಾಕ್ಟಿವ್. ಸೊ ಮೋರ್ ರಿಯಾಕ್ಟಿವ್ ಮೆಟಲ್ಸ್ ಅನ್ನೋದು ಯಾವಾಗ್ಲೂ ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ನ ಡಿಸ್ಪ್ಲೇಸ್ ಮಾಡುತ್ತೆ. ಓಕೆ, ಬಟ್ ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ಅನ್ನೋದು ಮೋರ್ ರಿಯಾಕ್ಟಿವ್ ಮೆಟಲ್ಸ್ ನ ಡಿಸ್ಪ್ಲೇಸ್ ಮಾಡಲ್ಲ. ದಿಸ್ ಇಸ್ ದ ರೀಸನ್. ಸೊ ಇದು ಕಾಪರ್ ಡಿಸ್ಪ್ಲೇಸ್ ಜಿಂಕ್ ಫ್ರಮ್ ಎ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಇಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ನಾವು ಹೇಳ್ಬೋದು. ಫಾಲ್ಸ್ ಸ್ಟೇಟ್ಮೆಂಟ್. ಕೋಲ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್ಸ್. ಕೋಲ್ ನ ನಾವು ವೈರ್ಸ್ ಆಗಿ ಡ್ರಾನ್ ಮಾಡ್ಬೋದಾ? ನೋ ಅಲ್ವಾ? ಸೊ ದಿಸ್ ಇಸ್ ಆಲ್ಸೋ ಎ ಫಾಲ್ಸ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಕೋಲ್ ಅನ್ನೋದು ನಾವು ಹ್ಯಾಮರ್ ಅಲ್ಲಿ ಹೊಡೆದ್ರೆ ಅದು ಥಿನ್ ಶೀಟ್ ಆಗು ಸಹ ಫಾರ್ಮ್ ಆಗಲ್ಲ. ಓಕೆ, ಸೊ ಅಲ್ಲಿ ಯಾವುದೇ ರೀತಿಯ ಥಿನ್ ಶೀಟ್ ಇಲ್ಲ ಅಂತ ಹೇಳಿದ್ರೆ ನಾವು ಅದು ಏನು ಅಲ್ಲಿ ಡಕ್ಟೈಲಿಟಿ ಸಹ ಇರಲ್ಲ. ಓಕೆ, ಡಕ್ಟೈಲಿಟಿ ಸಹ ಅನ್ನೋದು ಸಹ ಅಲ್ಲಿ ಇರಲ್ಲ. ಸೊ ಅದಕ್ಕೋಸ್ಕರ ಇದು ಪೌಡರ್ ಆಗುತ್ತೆ ನಾವು ಹೊಡೆದಾಗ. ಅಂಡ್ ಅದನ್ನ ಅಲ್ಲಿ ಡಕ್ಟೈಲಿಟಿ ಇಲ್ಲ ಅಂದ್ರೆ ವಯಸ್ ಆಗಿ ನಾವು ಅದನ್ನ ಡ್ರಾ ಮಾಡಕ್ ಆಗ್ತಿಲ್ಲ ಅಂತ ಅಲ್ವಾ? ಸೊ ಕೋಲ್ ಅನ್ನೋದು ಪೌಡರ್ ಆಗುತ್ತೆ, ಬಟ್ ಇಲ್ಲಿ ಡ್ರಾನ್ ಇನ್ ಟು ವಯರ್ಸ್ ಅನ್ನೋದು ಆಗಲ್ಲ. ಸೊ ಅದಕ್ಕೋಸ್ಕರ ಕೋಲ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವಯರ್ಸ್ ಅನ್ನೋದು ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ನಾವು ಹೇಳ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಪ್ರಾಪರ್ಟೀಸ್ ಏನೇನು ಅಂತ. ಓಕೆ, ಪ್ರಾಪರ್ಟೀಸ್ ಇದೆ. ಸೊ ಪ್ರಾಪರ್ಟೀಸು ಮೆಟಲ್ಸ್. ಓಕೆ, ಅಪಿಯರೆನ್ಸ್ ಇದ್ರೆ ಅದನ್ನ ನಾವು ಏನ್ ಹೇಳ್ತೀವಿ ಅಂತ ಎಲ್ಲ ಫುಲ್ಲು. ಸೊ ಇದು ಸ್ವಲ್ಪ ಚಿಕ್ಕ ಟೇಬಲ್ ನಿಮಗೆ ಗುರ್ತಿರ್ಬೇಕು. ಓಕೆ, ಸೊ ಟೇಬಲ್ ದಿಸ್ ಇಸ್ ಯೂಸ್ಫುಲ್ ಫಾರ್ ಯು. ಓಕೆ, ಈ ಟೇಬಲ್ ಅನ್ನೋದು ನಿಮಗೆ ಸ್ವಲ್ಪ ಯೂಸ್ಫುಲ್ ಅಂತ ಆಗುತ್ತೆ. ಓಕೆ, ನೀವು ಆರಾಮಾಗಿ ಹೇಳ್ಬೋದು ಡಕ್ಟೈಲಿಟಿ ಅಂದ್ರೆ ಏನು, ಮಾಲಿಯಬಿಲಿಟಿ ಅಂತ ಹೇಳಿದ್ರೆ ಏನು, ಓಕೆ, ಲಸ್ಟ್ರಸ್ ಅಂದ್ರೆ ಏನು. ಸೊ ಈ ತರ. ಓಕೆ, ಸೊ ಪ್ರಾಪರ್ಟೀಸ್ ಅಂಡ್ ಇಲ್ಲಿ ಮೆಟಲ್ಸ್ ಪ್ಲಸ್ ಪ್ರಾಪರ್ಟೀಸ್. ಫಸ್ಟ್ ಒನ್ ಇಸ್ ಅಪಿಯರೆನ್ಸ್. ಸೊ ಅಪಿಯರೆನ್ಸ್ ಅಂತ ಅಂದ್ರೆ ಏನು? ನಮ್ಗೆ ಕಾಣಿಸೋದು, ನಾವು ಫೀಲ್ ಆಗಿ ಟಚ್ ಮಾಡಿ ಫೀಲ್ ಆಗುವಂಥದ್ದು ಅಥವಾ ನೋಡಿ ನಾವು ಫೀಲ್ ಆಗುವಂಥದ್ದು. ಸೊ ಅದನ್ನ ನಾವು ಅಪಿಯರೆನ್ಸ್ ಅನ್ನೋದು ಮೆಟಲ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಲಸ್ಟ್ರಸ್ ಅಂದ್ರೆ ಶೈನಿ ಆಗಿರುತ್ತೆ. ಲಸ್ಟ್ರಸ್ ಮೀನ್ಸ್ ಶೈನಿ ಆಗಿ ಇರುತ್ತೆ. ಅಂಡ್ ಸೆಕೆಂಡ್ ಒನ್ ಇಸ್ ಹಾರ್ಡ್ನೆಸ್. ಹಾರ್ಡ್ನೆಸ್ ಅಂದ್ರೆ ನಮ್ಗೆ ಇಲ್ಲಿ ಹಾರ್ಡ್ ಆಗಿ ಇರಬೇಕು, ಗಟ್ಟಿಯಾಗಿರ್ಬೇಕು, ಸಾಫ್ಟ್ ಆಗಿ ಇರಬಾರ್ದು. ಸೊ ಮೆಟಲ್ಸ್ ಅನ್ನೋವು ತುಂಬಾ ಹಾರ್ಡ್ ಆಗಿರುತ್ತೆ, ನಾನ್ ಮೆಟಲ್ಸ್ ಅನ್ನೋವು ಸಾಫ್ಟ್ ಆಗಿರುತ್ತೆ. ಸೊ ಇಲ್ಲಿ ಹಾರ್ಡ್ ಆಗಿರುತ್ತೆ, ಮೆಟಲ್ಸ್ ಅನ್ನೋದು ಹಾರ್ಡ್ ಆಗಿ ಇರುತ್ತೆ. ಅಂಡ್ ಥರ್ಡ್ ಪ್ರಾಪರ್ಟಿ ಈಸ್ ಮಾಲಿಯಬಿಲಿಟಿ. ಸೊ ಅಂದ್ರೆ ಇಲ್ಲಿ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ ಆಗಿ ನಾವು ಹ್ಯಾಮರ್ ಅಲ್ಲಿ ಹೊಡೆದ್ರೆ ಥಿನ್ ಶೀಟ್ ಆಗಿ ಫಾರ್ಮ್ ಆಗಬೇಕು. ಅದನ್ನೇ ನಾವು ಮಾಲಿಯಬಿಲಿಟಿ ಅಂತ ಹೇಳ್ತೀವಿ. ಕ್ಯಾನ್ ಬಿ ಬೀಟನ್ ಇಂಟು ಥಿನ್ ಶೀಟ್ಸ್ ಆಗಿ
ಫಾರ್ಮ್ ಆಗೋದನ್ನ ನಾವು ಯಾವಾಗ ಹೊಡೆದ್ರೆ ಅದನ್ನ ಬೀಟ್ ಮಾಡಿದ್ರೆ ಅದು ಥಿನ್ ಶೀಟ್ ಆಗಿ ಆಗಬೇಕು, ಆ ಪ್ರಾಪರ್ಟಿನೇ ನಾವು ಮಾಲಿಯಬಿಲಿಟಿ ಅಂತ ಹೇಳ್ತೀವಿ. ಅಂಡ್ ಫೋರ್ತ್ ಒನ್ ಇಸ್ ಡಕ್ಟೈಲಿಟಿ. ಡಕ್ಟೈಲಿಟಿ ಅಂತ ಏನು ಅಂತ ಹೇಳಿದ್ರೆ ಕ್ಯಾನ್ ಬಿ ಡ್ರಾನ್ ಇನ್ ಟು ವಯರ್ಸ್. ಇಲ್ಲಿ ಹೀಟ್ ಮಾಡಿದ್ರೆ ನಾವು ಅದನ್ನ ವಯರ್ಸ್ ಆಗಿ ನಾವು ಡ್ರಾ ಮಾಡ್ಬೋದು. ಓಕೆ, ಕ್ಯಾನ್ ಬಿ ಡ್ರಾನ್ into wires. ವಯರ್ಸ್ ಆಗಿ ನಾವು ಅದನ್ನ ಡ್ರಾನ್ ಮಾಡಬಹುದು. ಓಕೆನಾ? ಅಂಡ್ ನೆಕ್ಸ್ಟ್ ಒನ್ ಇಸ್ ಫಿಫ್ತ್ ಒನ್ ಹೀಟ್ ಕಂಡಕ್ಷನ್. ಹೀಟ್ ಕಂಡಕ್ಷನ್. ಸೊ ಹೀಟ್ ಕಂಡಕ್ಷನ್, ಇಲ್ಲಿ ಮೆಟಲ್ಸ್ ಅನ್ನೋದು ಹೀಟ್ ನ ಕಂಡಕ್ಟ್ ಮಾಡುತ್ತಾ ಇಲ್ಲ ಅಂತ. So metals are the good conductors of heat. Good heat, good conductors of heat. And sixth one is conduction of electricity. Conduction of electricity. ಅಂದ್ರೆ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಗುಡ್ ಕಂಡಕ್ಟರ್, ಅದು ಎಲೆಕ್ಟ್ರಿಸಿಟಿ ಅನ್ನೋದನ್ನ ಕಂಡಕ್ಟ್ ಮಾಡುತ್ತೆ. ದೀಸ್ ಆರ್ ದ ಪ್ರಾಪರ್ಟೀಸ್. ಓಕೆ, ಸೊ ಅದೇ ರೀತಿ ನಾವು ನಾನ್ ಮೆಟಲ್ಸ್ಗೆ ನೋಡಿದ್ರೆ, ಈಗ ಮೆಟಲ್ಸ್ಗೆ ನೋಡಿದ್ವಿ ಅಲ್ವಾ, ಸೊ ಅದೇ ರೀತಿ ನಾವು ಇದೇ ಪ್ರಾಪರ್ಟೀಸ್ ನ ನಾನ್ ಮೆಟಲ್ಸ್ಗೆ ಕಂಪೇರ್ ಮಾಡಿದ್ರೆ, so next one is non-metals. ಸೊ ನಾನ್ ಮೆಟಲ್ಸ್ ಅಲ್ಲಿ ಅಪಿಯರೆನ್ಸ್ ಅನ್ನೋದು ಹೇಗಿರುತ್ತೆ? ಲಸ್ಟ್ರಸ್ ಆಗಿರುತ್ತಾ, ಶೈನಿ ಆಗಿರುತ್ತಾ? ಇಲ್ಲ ಅಲ್ವಾ, ಡಲ್ ಆಗಿರುತ್ತೆ. ಸೊ ಡಲ್ ಆಗಿ ಇರುತ್ತೆ. ಅಂಡ್ ಇದು ಹಾರ್ಡ್ನೆಸ್ ಯಾವ ರೀತಿ ಇರುತ್ತೆ ಅಂದ್ರೆ ಸಾಫ್ಟ್ ಆಗಿರುತ್ತೆ. ಓಕೆ, ಹಾರ್ಡ್ನೆಸ್ ಅನ್ನೋದು ಮೆಟಲ್ಸ್ ಅನ್ನೋದು ಹಾರ್ಡ್ ಆಗಿರುತ್ತೆ, ಬಟ್ ನಾನ್ ಮೆಟಲ್ಸ್ ಅನ್ನೋದು ಸಾಫ್ಟ್ ಆಗಿರುತ್ತೆ. ಓಕೆ, ಅಂಡ್ ಮಾಲಿಯಬಿಲಿಟಿ ಕ್ಯಾನ್ ಬಿ ಬೀಟನ್ ಇಂಟು ಥಿನ್ ಶೀಟ್ ಆಗಿ ಇದನ್ನ ನಾವು ಫಾರ್ಮ್ ಮಾಡಬಹುದು. ಥಿನ್ ಶೀಟ್ ಆಗಿ ಆಗುತ್ತೆ, ಬಟ್ ಇಲ್ಲಿ ಕೆನಾಟ್ ಬಿ ಬೀಟನ್ ಇಂಟು ಥಿನ್ ಶೀಟ್ಸ್ ಆಗಿ ಇದು ಫಾರ್ಮ್ ಆಗಲ್ಲ ನಾವು ಬೀಟ್ ಮಾಡಿದಾಗ. ಡಕ್ಟೈಲಿಟಿ ಅಂದ್ರೆ ಓಕೆ, ಇಲ್ಲಿ ಡ್ರಾನ್ ಆಗುತ್ತೆ, ಮೆಟಲ್ಸ್ ಅಲ್ಲಿ ಅದು ವಯರ್ಸ್ ಆಗಿ ಡ್ರಾನ್ ಆಗುತ್ತೆ, ಬಟ್ ಇಲ್ಲಿ ಕೆನ್ ನಾಟ್ ಬಿ ಡ್ರಾನ್ ಇಂಟು ವಯರ್ಸ್ ಆಗಿ ಡ್ರಾನ್ ಆಗುತ್ತೆ. ಸೊ ಫಿಫ್ತ್ ಒನ್ ಈಸ್ ಹೀಟ್ ಕಂಡಕ್ಷನ್. ಇದು ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಲ್ವಾ ಅಂತ. ಓಕೆ, ದಿಸ್ ಇಸ್ ದ ಪೂರ್ ಕಂಡಕ್ಟರ್ ಆಫ್ ಹೀಟ್. ಇದು ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್. ಅಂಡ್ ಇಲ್ಲಿ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತಾ? ಮೆಟಲ್ಸ್ ಅನ್ನೋದು ಎಲೆಕ್ಟ್ರಿಸಿಟಿನ ಹೀಟ್ ನ ಕಂಡಕ್ಟ್ ಮಾಡುತ್ತೆ, ಬಟ್ ನಾನ್ ಮೆಟಲ್ಸ್ ಅನ್ನೋದು ಎಲೆಕ್ಟ್ರಿಸಿಟಿನ ಹೀಟ್ ಅನ್ನೋದನ್ನ ಕಂಡಕ್ಟ್ ಮಾಡಲ್ಲ. ಸೊ ಪೂರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಸೊ ನೆಕ್ಸ್ಟ್ ಓಕೆ, ನಾವು ಫಿಫ್ತ್ ಅಲ್ಲಿ ನೋಡಿದ್ರೆ ನಾವು ಇದೇ ರೀತಿನೇ. ಓಕೆ, ಲಿಸ್ಟಿಂಗ್ ದ following table, distinguish between metals and non-metals on the basis of these okay properties. Fifth question ge idu. Okay, question number 5 ge differences, properties kala differences elu metals ke non-metals ke andre idu. Okay na? And next question is sixth question. ಏನು ಇಲ್ಲಿ ಪ್ರಾಪರ್ಟೀಸ್ ಏನೇನು ಮೆಟಲ್ಸ್ ಗೆ ಮತ್ತೆ ನಾನ್ ಮೆಟಲ್ಸ್ ಗೆ ಎಲ್ಲ ಆಪೋಸಿಟ್. ಓಕೆ, ಅಪಿಯರೆನ್ಸ್ ಅನ್ನೋದು ಮೆಟಲ್ಸ್ ಅಲ್ಲಿ ಲಸ್ಟ್ರಸ್ ಆಗಿರುತ್ತೆ, ಬಟ್ ನಾನ್ ಮೆಟಲ್ಸ್ ಅಲ್ಲಿ ಅದು ಡಲ್ ಆಗಿರುತ್ತೆ.
ಅಂಡ್ ಹಾರ್ಡ್ನೆಸ್ ಅನ್ನೋದು ಮೆಟಲ್ಸ್ ಅಲ್ಲಿ ಹಾರ್ಡ್ ಆಗಿರುತ್ತೆ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಸಾಫ್ಟ್ ಆಗಿರುತ್ತೆ. ಅಂಡ್ ಮಾಲಿಯಬಿಲಿಟಿ ಅಂತ ನೋಡ್ಕೊಂಡ್ರೆ ನಾವು ಇಲ್ಲಿ ಥಿನ್ ಶೀಟ್ ಆಗಿ ನಾವು ಬೀಟನ್ ಮಾಡ್ಬೋದು, ಬಟ್ ಅಲ್ಲಿ ವಿ ಕಾಂಟ್ ಬೀಟ್, ಓಕೆ, ವಿ ಕಾಂಟ್ ಬಿ ಬೀಟನ್ ಇಂಟು ಥಿನ್ ಶೀಟ್ಸ್ ಆಗಿ ನಾವು ಮಾಡೋಕ್ಕಾಗಲ್ಲ. ಇಲ್ಲಿ ಡ್ರಾನ್ ಇಂಟು ವಯರ್ಸ್ ಮಾಡ್ಬೋದು, ಓಕೆ, ವಯರ್ ಆಗಿ ನಾವು ಅದನ್ನ ಹೇಳ್ಕೋಬಹುದು ಮೆಟಲ್ಸ್ ಅಲ್ಲಿ, ಬಟ್ ನಾನ್ ಮೆಟಲ್ಸ್ ಅಲ್ಲಿ ಕೆನ್ ನಾಟ್ ಬಿ ಡ್ರಾನ್ ಇಂಟು ವಯರ್ಸ್. ಅಂಡ್ ಡಕ್ಟೈಲಿಟಿ, ಓಕೆ, ನಾವು ನೋಡಿದ್ವಿ. ಅಂಡ್ ಹೀಟ್ ಕಂಡಕ್ಷನ್ ಮತ್ತೆ ಇದು ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಮೆಟಲ್ಸ್ ಆರ್ ದ ಗುಡ್ ಕಂಡಕ್ಟರ್ಸ್ ಆಫ್ heat and electricity, but non-metals are poor conductors of heat and electricity. And next, question number 6. Question number 5, Aitiga. So next one is question number 6. Next is question number 6. In question number 6, and give reason for the following. Give reason for the following. Reason na kodi following questions ge anta. Okay na? And ye question is aluminum foils are used to wrap food items. Food items. Aluminum foils na ನಾವು food items na cover ಮಾಡಕ್ಕೆ ಯೂಸ್ ಮಾಡ್ತೀವಿ ಅಂತ. wrap means ಸುತ್ತೋದಕ್ಕೆ ಯೂಸ್ ಮಾಡ್ತೀವಿ ಅಂತ. And B question is immersion, okay, immersion rods for eating liquids, are made up of metallic substances, are made up of metallic substances. So ಈ ಎರಡಕ್ಕೂ ಆನ್ಸರ್ ಹೇಳಿ ಅಂತ. ಓಕೆ, and C1 is copper cannot displace zinc from its salt solution. And D1 ge sodium and potassium are stored in kerosene. ಇಲ್ಲಿರೋ ರೀಸನ್ಸ್ ಕೊಡಿ ಇಲ್ಲಿರೋ ಕ್ವಶನ್ಸ್ಗೆ ಅಂತ. ಫಸ್ಟ್ ಕ್ವಶನ್ ಇಸ್ ಅಲ್ಯೂಮಿನಿಯಂ ಫಾಯಿಲ್ ಇಸ್ ಯೂಸ್ಡ್ ಟು wrap the food items. And second question is immersion rods for heating liquids are made up of metallic substances. This immersion rods ಇರುತ್ತೆ ಅಲ್ವಾ, ಸೊ ಅದನ್ನ
ನಾವು ಈ ಮೆಟಾಲಿಕ್ ಸಬ್ಸ್ಟೆನ್ಸ್ ಇಂದ ಮಾಡಿರ್ತಾರೆ ಅನ್ನೋದಕ್ಕೆ ರೀಸನ್ ಕೊಡಿ. ಅಂಡ್ ಕಾಪರ್ ಕೆನಾಟ್ ಡಿಸ್ಪ್ಲೇಸ್ ಜಿಂಕ್. ಕಾಪರ್ ಅನ್ನೋದು ಜಿಂಕ್ ಅನ್ನೋದನ್ನ ಡಿಸ್ಪ್ಲೇಸ್ ಮಾಡಲ್ಲ ಫ್ರಮ್ ಇಟ್ಸ್ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ. ಸೊ ಅದಕ್ಕೂ ಒಂದು ರೀಸನ್ ಕೊಡಿ. ಅಂಡ್ ಡಿ ಅಲ್ಲಿ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಆರ್ ಸ್ಟೋರ್ಡ್ ಇನ್ ಕೆರೋಸಿನ್. ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅನ್ನೋದು ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ರೀಸನ್ ಕೊಡಿ ಅಂತ. And answer is, so A ಅಲ್ಲಿ, okay, answer A, aluminum foils are used to wrap food items. because ಯಾಕೆ food items ನ wrap ಮಾಡಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ because aluminum are used to wrap food items because aluminum metal is malleable. Metal is malleable. Aluminum foils are used to wrap food items because aluminum metals ಅನ್ನೋದು malleable. ಅಂದ್ರೆ ನಾವು ಅದನ್ನ ಥಿನ್ ಶೀಟ್ ಆಗಿ ಫಾರ್ಮ್ ಮಾಡಬಹುದು. ನಾವು ಬೀಟ್ ಮಾಡಿದ್ರೆ ಥಿನ್ ಶೀಟ್ ಆಗುತ್ತೆ. ಈ ಅಲ್ಯೂಮಿನಿಯಂ ಫಾಯಿಲ್ ಅನ್ನೋದು ಥಿನ್ ಶೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಫುಡ್ ಐಟಮ್ಸ್ ನ ಅದರಲ್ಲಿ ರ್ಯಾಪ್ ಮಾಡಬಹುದು. ಆ ಶೀಟ್ ಆಗಿ ಫಾರ್ಮ್ ಆಗುತ್ತೆ ಅಲ್ವಾ. ಸೊ ಆ ಶೀಟ್ ಅಲ್ಲಿ ನಾವು ರ್ಯಾಪ್ ಮಾಡಿ ಇದನ್ನ ಈ ಫುಡ್ ಐಟಮ್ಸ್ ನ ಇಡಬಹುದು. ಸೊ ಅದಕ್ಕೋಸ್ಕರನೇ ಅಲ್ಯೂಮಿನಿಯಂ ಮೆಟಲ್ಸ್ ನಾವು ಈ ಫಾಯಿಲ್ಸ್ ಅನ್ನೋದನ್ನ ಫುಡ್ ಐಟಮ್ಸ್ ನ ರ್ಯಾಪ್ ಮಾಡೋದ್ರಲ್ಲಿ ಯೂಸ್ ಮಾಡ್ತೀವಿ. ಬಿಕಾಸ್ ಇಟ್ ಇಸ್ ಮಾಲಿಯಬಲ್. ಓಕೆ, therefore it can be beaten into thin foils. ಸೊ ಅದಕ್ಕೋಸ್ಕರನೇ ಇದನ್ನ ಥಿನ್ ಫಾಯಿಲ್ಸ್ ಆಗಿ ನಾವು ಬೀಟ್ ಮಾಡಬಹುದು ಅಂತ. ಓಕೆ, ಅಂಡ್ ಬಿಗೆ ಎಮರ್ಷನ್, ದಿಸ್ ಒನ್ ಎಮರ್ಷನ್ ರಾಡ್ಸ್ ಫಾರ್ ಹೀಟಿಂಗ್ ಲಿಕ್ವಿಡ್ಸ್ ಆರ್ ಮೇಡ್ ಅಪ್ ಆಫ್ ವಾಟ್ ಮೆಟಾಲಿಕ್ ಸಬ್ಸ್ಟೆನ್ಸ್ ಇಂದ ಮಾಡಿರ್ತಾರೆ ಈ ಎಮರ್ಷನ್ ರಾಡ್ಸ್ ನ. ಯಾಕೆ ರೀಸನ್ ಹೇಳಿ ಅಂದ್ರೆ ಫಾರ್ ಬಿ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಮೆಟಲ್ಸ್ ಆರ್ conductors of heat and electricity. ಮೆಟಲ್ಸ್ ಅನ್ನೋದು ಗುಡ್ ಕಂಡಕ್ಟರ್ಸ್. ಅವು ಮೆಟಲ್ಸ್ ಇಂದ ಎಲೆಕ್ಟ್ರಿಸಿಟಿ ಅನ್ನೋದು ಪಾಸ್ ಮಾಡಕ್ಕೆ ಆಗುತ್ತೆ. ಓಕೆ, ಮೆಟಲ್ಸ್ ಪಾಸ್ ಮಾಡುತ್ತೆ, ಕಂಡಕ್ಟ್ ಮಾಡುತ್ತೆ. ಮೆಟಲ್ಸ್ ಅಲ್ಲಿ ನಾವು ಓಕೆ ಆ ಎಲೆಕ್ಟ್ರಿಸಿಟಿ ಅನ್ನೋದು ಮೆಟಲ್ಸ್ ಅಲ್ಲಿ ಪಾಸ್ ಆಗುತ್ತೆ ಅಂತ. ಓಕೆ, therefore immersion rods for heating liquids are made of metallic substances. ಸೊ ಯಾಕೆ ಈ ಮೆಟಾಲಿಕ್ ಸಬ್ಸ್ಟೆನ್ಸಸ್ ಇಂದ ಮಾಡ್ತಾರೆ ಆ ರಾಡ್ಸ್ ನ ಅಂತ ಹೇಳಿದ್ರೆ ಅವು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಹೀಟ್ ಮತ್ತೆ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಸೊ ಹೀಟಿಂಗ್ ಲಿಕ್ವಿಡ್ಸ್ ಅಲ್ಲಿ ನಾವು ಹೀಟ್ ಮಾಡಿದ್ರೆ ಲಿಕ್ವಿಡ್ಸ್ ನ ಅದರಲ್ಲಿ ಅದು ಹೀಟ್ ಅನ್ನೋದು ಮತ್ತೆ ಎಲೆಕ್ಟ್ರಿಸಿಟಿ ಅನ್ನೋದನ್ನ ಕಂಡಕ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಇಲ್ಲಿ ಈ ಎಮರ್ಷನ್ ರಾಡ್ಸ್ ಅಲ್ಲಿ ನಾವು ಮೆಟಾಲಿಕ್ ಸಬ್ಸ್ಟೆನ್ಸಸ್ ನ ಯೂಸ್ ಮಾಡ್ತೀವಿ. ಅಂಡ್ ಸಿ, ನೆಕ್ಸ್ಟ್ ಒನ್ ಇಸ್ ಸಿ. ಕಾಪರ್ ಕ್ಯಾನಾಟ್ ಡಿಸ್ಪ್ಲೇಸ್ ಜಿಂಕ್. ಕಾಪರ್ ಅನ್ನೋದು
ಜಿಂಕ್ ನ ಡಿಸ್ಪ್ಲೇಸ್ ಮಾಡಲ್ಲ ಫ್ರಮ್ ಇಟ್ಸ್ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ, ಅದರ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ. ಯಾಕೆ? See, a metal can displace a less reactive metal from its salt in an aqueous solution. In an aqueous solution. But zinc is more reactive than copper. So therefore copper cannot displace zinc from its salt solution. ಯಾಕೆ ಕಾಪರ್ ಅನ್ನೋದು ಡಿಸ್ಪ್ಲೇಸ್ ಮಾಡಲ್ಲ ಜಿಂಕ್ ನ ಅಂತ ಹೇಳಿದ್ರೆ, ಯಾಕೆ ಅಂದ್ರೆ ಮೆಟಲ್ಸ್ ಕ್ಯಾನ್ ಡಿಸ್ಪ್ಲೇಸ್ ಲೆಸ್ ರಿಯಾಕ್ಟಿವ್ ಮೆಟಲ್ಸ್. ಒಂದು ಮೆಟಲ್ ಇದೆ ಅಂತ ಹೇಳಿದ್ರೆ ಅದು ಲೆಸ್ ರಿಯಾಕ್ಟಿವ್ ಇರೋ, ಅದಕ್ಕಿಂತ ಲೆಸ್ ರಿಯಾಕ್ಟಿವ್ ಆಗಿರೋ ಮೆಟಲ್ಸ್ ನ ಮಾತ್ರ ಡಿಸ್ಪ್ಲೇಸ್ ಮಾಡುತ್ತೆ ಫ್ರಮ್ ಇಟ್ಸ್ ಸಾಲ್ಟ್. ಓಕೆ, ಸಾಲ್ಟ್ಸ್ ಇಂದ ಇನ್ ಆನ್ ಏಕ್ವಿಯಸ್ ಸೊಲ್ಯೂಷನ್ ಅಲ್ಲಿ. ಬಟ್ ಇಲ್ಲಿ ಜಿಂಕ್ ಅನ್ನೋದು ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್. ಇಲ್ಲಿ ಮಾಮೂಲಿಯಾಗಿ ಹೇಳ್ಬೇಕು ಅಂದ್ರೆ ನಾವು ಲೆಸ್ ರಿಯಾಕ್ಟಿವ್ ಆಗಿರೋದನ್ನ ತಾನೇ ಹೋಗ್ಬಿಟ್ಟು ಫಸ್ಟ್ ಡಿಸ್ಪ್ಲೇಸ್ ಮಾಡೋದು. ಬಟ್ ಇಲ್ಲಿ ಕಾಪರ್ ಅನ್ನೋದು ಲೆಸ್ ರಿಯಾಕ್ಟಿವ್ ಆಗಿರುತ್ತೆ, ಜಿಂಕ್ ಅನ್ನೋದು ಮೋರ್ ರಿಯಾಕ್ಟಿವ್ ಆಗಿರುತ್ತೆ. ಸೊ ಜಿಂಕ್ ಅನ್ನೋದು ಕಾಪರ್ ನ ಡಿಸ್ಪ್ಲೇಸ್ ಮಾಡುತ್ತೆ ಹೊತ್ತು ಕಾಪರ್ ಅನ್ನೋದು ಜಿಂಕ್ ನ ಡಿಸ್ಪ್ಲೇಸ್ ಮಾಡಕ್ಕೆ ಆಗಲ್ಲ, ಡ್ಯೂ ಟು ದಿಸ್ ರಿಯಾಕ್ಟಿವಿಟಿ ಅನ್ನೋದು ಜಾಸ್ತಿ ಕಮ್ಮಿ ಇರೋದ್ರಿಂದ. ಸೊ ಅದಕ್ಕೋಸ್ಕರನೇ ಕಾಪರ್ ಕೆನಾಟ್ ಡಿಸ್ಪ್ಲೇಸ್ this zinc from its salt solution. So reaction is CuS plus ZnSO4 zinc sulfate. It is in aqueous state, gives no reaction. ರಿಯಾಕ್ಷನ್ ಅನ್ನೋದನ್ನ ಕೊಡಲ್ಲ ನಮ್ಗೆ. ಕಾಪರ್ ಅನ್ನೋದು ಜಿಂಕ್ ಸಲ್ಫೇಟ್ ಜೊತೆ ರಿಯಾಕ್ಷನ್ ಆದ್ರೆ ಅದು ನಮ್ಗೆ ನೋ ರಿಯಾಕ್ಷನ್ ಅಂತ ಕೊಡುತ್ತೆ. ಅದೇ ನಾವು ಜಿಂಕ್ ಕಾಪರ್ ಸಲ್ಫೇಟ್ ಅಲ್ಲಿ ರಿಯಾಕ್ಟ್ ಆದ್ರೆ ನಮ್ಗೆ ಏನ್ ಬರುತ್ತೆ? ಜಿಂಕ್ ಸಲ್ಫೇಟ್. ಈ ಕಾಪರ್ ಜೊತೆ ನಮ್ಗೆ ಇಲ್ಲಿ ಈ ಕಾಪರ್ ಸಲ್ಫೇಟ್ ಅಲ್ಲಿ ಜಿಂಕ್ ಏನಾದ್ರೂ ಹೋದ್ರೆ ನಮ್ಗೆ ಈ ಜಿಂಕ್ ಸಲ್ಫೇಟ್ ಅನ್ನೋದು ಫಾರ್ಮ್ ಆಗುತ್ತೆ ಪ್ಲಸ್ ಕಾಪರ್. ಸೊ ಅಲ್ಲಿ ಕಾಪರ್ ಅನ್ನೋದಕ್ಕೆ ಏನು ಮೋರ್ ರಿಯಾಕ್ಟಿವ್ ಅಲ್ವಾ ಜಿಂಕ್ ಅನ್ನೋದು. ಸೊ ಕಾಪರ್ನ ಅದು ಈಸಿಯಾಗಿ ಡಿಸ್ಪ್ಲೇಸ್ ಮಾಡುತ್ತೆ. ಓಕೆ, ಅಂಡ್ ನೆಕ್ಸ್ಟ್ C1 ಆಯ್ತು. ಅಂಡ್ ಡಿ, ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಆರ್ ಸ್ಟೋರ್ಡ್ ಇನ್ ಕೆರೋಸಿನ್. ಯಾಕೆ ಸೋಡಿಯಂನ ಅಂಡ್ ಪೊಟ್ಯಾಷಿಯಂನ ನಾವು ಬೇರೆದ್ರಲ್ಲಿ ಏನಾದ್ರು ವಾಟರ್ ಅಲ್ಲಿ ಸ್ಟೋರ್ ಮಾಡಬಹುದು, ಓಕೆ, ಅಥವಾ ಗ್ಯಾಸ್ ಅಲ್ಲಿ ಸ್ಟೋರ್ ಮಾಡಬಹುದು. ಯಾಕೆ ವಾಟರ್ ಮತ್ತೆ ಗ್ಯಾಸ್ ಅಲ್ಲಿ ಬಿಟ್ಟು ಕೆರೋಸಿನ್ ಅಲ್ಲಿ ಯಾಕೆ ಸ್ಟೋರ್ ಮಾಡಬೇಕು ಅಂತ? ಓಕೆ, sodium, potassium are stored in kerosene because sodium and potassium are stored in kerosene
ಬಿಕಾಸ್ ಯಾಕೆ ಅಂದರೆ ದೇ ಆರ್ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಎಲಿಮೆಂಟ್ಸ್. ದೇ ಆರ್ highly reactive elements. They can easily catch fire. They can easily catch fire. Even when in contact with air. ಓಕೆ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂನ ನಾವು ಕೆರೋಸಿನಲ್ಲಿ ಯಾಕೆ ಸ್ಟೋರ್ ಮಾಡ್ತೀವಿ ಅಂದ್ರೆ ಇಲ್ಲಿ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅನ್ನೋದು ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ಸ್ ಆಗಿರುತ್ತೆ. ಓಕೆ, ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ಸ್ ಆಗಿರುತ್ತೆ, ರಿಯಾಕ್ಟಿವ್ ಎಲಿಮೆಂಟ್ಸ್ ಆಗಿರುತ್ತೆ. ಸೊ ಅವು ಈಸಿಯಾಗಿ ಫೈರ್ ಅನ್ನೋದನ್ನ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಸೊ ಬೆಂಕಿ ಅನ್ನೋದು ಅಲ್ಲಿ ಈ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅಲ್ಲಿ ಹೇಗೆ ಎಕ್ಸ್ಪೋಸ್ ಮಾಡಿದ ತಕ್ಷಣನೇ ನಾವು ಇಲ್ಲಿ ಫೈರ್ ಅನ್ನೋದು ಅಲ್ಲಿ ಲಿಬರೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಏನು ಕೆರೋಸಿನ್ ಅಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಅದು ಹೇಗೆ ಕಾಂಟ್ಯಾಕ್ಟ್ ಆಗಿದ ತಕ್ಷಣನೇ ನಮ್ಗೆ ಈ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅನ್ನೋದ್ರಲ್ಲಿ ನಮ್ಗೆ ಫೈರ್ ಅನ್ನೋದು ಕಾಣಿಸುತ್ತೆ, ಫೈರ್ ಅಂತ ಬರುತ್ತೆ. ಓಕೆ, ಸೊ ಅದಕ್ಕೋಸ್ಕರನೇ ನಾವು ಈ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅನ್ನೋದನ್ನ ಕೆರೋಸಿನ್ ಅಲ್ಲಿ ನಾವು ಇಡ್ತೀವಿ. ಕೆರೋಸಿನ್ ಅಂತ ಹೇಳಿದ್ರೆ ನಾವು ಇಟ್ ಈಸ್ ಎ ಆಯಿಲ್ ಅಲ್ವಾ. ಸೊ ಈ ಆಯಿಲ್ ಅನ್ನೋದು ನಮ್ಗೆ ಹೇರ್ ನ ಒಳಗಡೆ ಹೋಗಕ್ಕೆ ಬಿಡಲ್ಲ. ಸೊ ಅದಕ್ಕೋಸ್ಕರ ಈ ಹೇರ್ ಗೆ ಕಾಂಟ್ಯಾಕ್ಟ್ ಆಗದೆ ಇರುತ್ತೆ ಈ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅಂತ ಹೇಳಿ ನಾವು ಕೆರೋಸಿನ್ ಅಲ್ಲಿ ನಾವು ಇದನ್ನ ಸ್ಟೋರ್ ಮಾಡ್ತೀವಿ.